ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆನೆ ನಡೆದಿದ್ದೇ ದಾರಿ ಅನ್ನುವ ಮಾತನ್ನ ನೀವೆಲ್ಲ ತುಂಬಾ ಸಲ ಕೇಳಿರಬಹುದು. ಆದರೆ ಈ ಮಾತು ಈಗ ಆನೆಗಳಿಗೆ ಅನ್ವಯಿಸೋದಿಲ್ಲ. ಬದಲಾಗಿ ನರರೂಪದ ಮನುಷ್ಯ ಪ್ರಾಣಿಗಳಿಗೆ ಸರಿಯಾಗಿಯೇ ಅನ್ವಯಿಸುತ್ತೆ. ಮನುಷ್ಯ ಆನೆ ನಡೆದಿದ್ದೇ ದಾರಿ ಅನ್ನುವ ಹಾಗೆ ಬದುಕುತ್ತಿದ್ದಾನೆ. ಆತನಿಗೆ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ. ಅದರಲ್ಲೂ ಪ್ರಕೃತಿ ವಿಚಾರದಲ್ಲಂತೂ ಮನುಷ್ಯರು ಮಾಡಿದ ಪಾಪಗಳು ಒಂದೆರಡಲ್ಲ. ಮನುಷ್ಯ ಮಾಡಿದ ಈ ಪಾಪಗಳಿಗೆ ಈ ಪ್ರಕೃತಿ ಕೂಡ ಈಗ ಉತ್ತರ ಕೊಡೋದಕ್ಕೆ ಶುರು ಮಾಡಿದೆ. ಹೀಗೆ ಪ್ರಕೃತಿ ತಿರುಗಿ ಬಿದ್ದಾಗ ಮನುಷ್ಯ ತಾನೇ ಶಿಕ್ಷೆ ಅನುಭವಿಸುವ ಬದಲು ಪ್ರಾಣಿಗಳಿಗೆ ಶಿಕ್ಷೆ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ಹೌದು, ಆಫ್ರಿಕಾದ ಕೆಲವು ದೇಶಗಳಲ್ಲಿ ಭೀಕರ ಬರಗಾಲ ಕಾಣಿಸಿಕೊಂಡಿದೆ. ಅದರಲ್ಲೂ ನಮೀಬಿಯಾ ಮತ್ತು ಜಿಂಬಾಬ್ವೆ ದೇಶಗಳು ಬರಗಾಲಕ್ಕೆ ನಲುಗಿ ಹೋಗಿದೆ. ಅಲ್ಲಿನ ಜನ ಹಸಿವಿನಿಂದ ಸಾವನ್ನಪ್ಪುತ್ತಿದ್ದಾರೆ. ಬರಗಾಲ ಆಫ್ರಿಕಾದ ದೇಶಗಳನ್ನ ಕ್ಷಣ ಕ್ಷಣಕ್ಕೂ ಕೊಲ್ಲುತ್ತಿದೆ. ಹೀಗೆ ಬರಗಾಲದಿಂದ ತತ್ತರಿಸಿರುವ ನಮೀಬಿಯಾ ಹಾಗೂ ಜಿಂಬಾಬ್ವೆ ಸರ್ಕಾರಗಳು ತೆಗೆದುಕೊಂಡ ಅದೊಂದು ನಿರ್ಧಾರ ಈಗ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಅಂತಹ ನಿರ್ಧಾರ ಏನಪ್ಪಾ ಅಂತ ಕೇಳಿದರೆ ಆನೆಗಳ ಹತ್ಯೆ. ಹೌದು, ಬರಗಾಲದ ಸಂಕಷ್ಟದಿಂದ ಪಾರಾಗಲು ಆನೆಗಳನ್ನ ಹತ್ಯೆ ಮಾಡೋದಕ್ಕೆ ಅಲ್ಲಿನ ಸರ್ಕಾರಗಳು ನಿರ್ಧಾರ ಮಾಡಿವೆ. ಅದರಲ್ಲೂ ನಮೀಬಿಯಾ ಸರ್ಕಾರವಂತೂ ಕೇವಲ ಆನೆಗಳನ್ನ ಮಾತ್ರವಲ್ಲ, ಯಾವೆಲ್ಲ ಪ್ರಾಣಿಗಳನ್ನ ಹತ್ಯೆ ಮಾಡಬಹುದು ಅನ್ನುವ ದೊಡ್ಡ ಲಿಸ್ಟ್ ಅನ್ನೇ ರೆಡಿ ಮಾಡಿಕೊಂಡಿದೆ. ಈ ನಿರ್ಧಾರವನ್ನ ಕೇಳಿದ ಮೇಲೆ ನಿಮಗೂ ಕೂಡ ಆಶ್ಚರ್ಯವಾಗಿರಬಹುದಲ್ವಾ? ಬರಗಾಲಕ್ಕೆ ಪ್ರಾಣಿಗಳಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದಾರೆ? ನಮೀಬಿಯಾ ಹಾಗೂ ಜಿಂಬಾಬ್ವೆ ದೇಶಗಳು ಪ್ರಾಣಿಗಳನ್ನ ಹತ್ಯೆ ಮಾಡೋದಕ್ಕೆ ಆದೇಶ ಹೊರಡಿಸಿದ್ದು ಯಾಕೆ? ಪ್ರಾಣಿಗಳನ್ನ ಕೊಂದರೆ ಬರಗಾಲ ನೀಗುತ್ತಾ? ಏನಿದು ಆಫ್ರಿಕಾ ದೇಶಗಳ ಕತೆ ಅಂತೀರಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕಳೆದ 4-5 ವರ್ಷದಿಂದ ಪ್ರಕೃತಿ ವಿಚಿತ್ರವಾಗಿ ವರ್ತನೆ ಮಾಡೋದಕ್ಕೆ ಶುರು ಮಾಡಿದೆ. ಕೆಲವು ಕಡೆ ಭೀಕರ ಮಳೆ ಆಗ್ತಾ ಇದ್ರೆ, ಇನ್ನು ಕೆಲವು ಕಡೆ ಭೀಕರ ಬರಗಾಲ ಕಾಣಿಸಿಕೊಳ್ತಾ ಇದೆ. ಕೆಲವು ಪ್ರದೇಶದಲ್ಲಿ ಪ್ರವಾಹಗಳು ಉಕ್ಕಿ ಬಂದ್ರೆ, ಇನ್ನು ಕೆಲವು ಪ್ರದೇಶದಲ್ಲಿ ಕುಡಿಯೋದಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ. ಪ್ರಕೃತಿ ಈ ರೀತಿಯಾಗಿ ವಿಚಿತ್ರವಾಗಿ ವರ್ತನೆ ಮಾಡೋದಕ್ಕೆ ಕಾರಣ ಮನುಷ್ಯ ಮಾಡಿದ ತಪ್ಪುಗಳು ಅನ್ನೋದನ್ನ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ಮನುಷ್ಯ ತನ್ನ ಸ್ವಾರ್ಥಕ್ಕೆ ಪ್ರಕೃತಿಯನ್ನ ಎಷ್ಟೆಲ್ಲ ನಾಶ ಮಾಡಬಹುದು ಅಷ್ಟೆಲ್ಲ ನಾಶ ಮಾಡಿದ್ದಾನೆ. ಹೀಗಾಗಿ ಹವಾಮಾನದಲ್ಲಿ ವಿಪರೀತ ಬದಲಾವಣೆಗಳು ಆಗ್ತಾ ಇದೆ. ಆದರೆ ಮನುಷ್ಯ ಮಾಡಿದ ಈ ತಪ್ಪುಗಳಿಗೆ ಪ್ರಾಣಿಗಳಿಗೆ ಶಿಕ್ಷೆ ಕೊಟ್ರೆ ಅದೆಷ್ಟು ಸರಿ ಹೇಳಿ? ಈಗ ಬರಗಾಲದಿಂದ ತತ್ತರಿಸಿರುವ ನಮೀಬಿಯಾ ಹಾಗೂ ಜಿಂಬಾಬ್ವೆ ದೇಶಗಳು ಕೂಡ ಇದನ್ನೇ ಮಾಡ್ತಾ ಇರೋದು. ಮೊದಲು ನಮೀಬಿಯಾದ ಕತೆ ಹೇಳ್ತೀವಿ ಕೇಳಿ. ನಮೀಬಿಯಾ ಆಫ್ರಿಕಾ ಖಂಡದಲ್ಲಿ ಬರುವ ಒಂದು ಪುಟ್ಟ ದೇಶ. ಕಳೆದ ಫೆಬ್ರವರಿಯಲ್ಲಿ ಕೊನೆಯ ಬಾರಿಗೆ 1-2 ಹನಿ ಅಲ್ಲಿ ಮಳೆಯಾಗಿದೆ. ಅದು ಬಿಟ್ಟರೆ ನಮೀಬಿಯಾದ ಭೂಮಿ ಇಲ್ಲಿವರೆಗೆ ಒಂದು ತೊಟ್ಟು ನೀರನ್ನ ಕೂಡ ನೋಡಿಲ್ಲ. ನಮೀಬಿಯಾ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಮಳೆಯೇ ಇಲ್ಲ ಅಂದಮೇಲೆ ಆ ದೇಶದ ಪರಿಸ್ಥಿತಿ ಯಾವ ರೀತಿಯಾಗಿರಬಹುದು ಒಮ್ಮೆ ಇಮ್ಯಾಜಿನ್ ಮಾಡಿ ನೋಡಿ. ಮಳೆ ಇಲ್ಲ ಅಂದಮೇಲೆ ಬೆಳೆ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಬೆಳೆ ಬೆಳಿಲಿಲ್ಲ ಅಂದ್ರೆ ತಿನ್ನೋದಕ್ಕೆ ಅನ್ನ ಕೂಡ ಇರೋದಿಲ್ಲ. ನಮೀಬಿಯಾದ ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿದೆ. ಮಳೆ ಇಲ್ಲದೆ ಇರೋದ್ರಿಂದ ಅಲ್ಲಿ ಕೃಷಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಇಂತಹ ಸಿಚುವೇಶನ್ಗಳು ಬಂದಾಗ ಸರ್ಕಾರ ಉಗ್ರಾಣದಲ್ಲಿದ್ದ ಆಹಾರ ಧಾನ್ಯಗಳನ್ನ ಬಳಸುತ್ತೆ. ನಮೀಬಿಯಾ ಕೂಡ ಇದನ್ನೇ ಮಾಡಿದ್ದು. ಆದರೆ ಈಗ ಸರ್ಕಾರದ ಉಗ್ರಾಣ ಕೂಡ ಬರಿದಾಗುತ್ತಾ ಬರ್ತಾ ಇದೆ. ಬರಗಾಲ ಇದೇ ರೀತಿ ಮುಂದುವರೆದ್ರೆ ನಮೀಬಿಯಾದ ಜನ ಹಸಿವಿನಿಂದ ಸಾವನ್ನಪ್ಪುತ್ತಾರೆ. ಈ ಹಸಿವು ನೀಗಿಸೋದಕ್ಕೆ ಅಲ್ಲಿನ ಸರ್ಕಾರ ತೆಗೆದುಕೊಂಡ ಆ ನಿರ್ಧಾರ ಏನ್ ಗೊತ್ತಾ? ಕಾಡು ಪ್ರಾಣಿಗಳನ್ನ ಕೊಲ್ಲೋದು. ಹೌದು, ಕಾಡು ಪ್ರಾಣಿಗಳನ್ನ ಕೊಂದು ನಿಮ್ಮ ಹಸಿವು ನೀಗಿಸಿಕೊಳ್ಳಿ ಅಂತ ಜನರಿಗೆ ಆದೇಶ ನೀಡಿದೆ. ನಮೀಬಿಯಾ ಸರ್ಕಾರ ಯಾವೆಲ್ಲ ಕಾಡು ಪ್ರಾಣಿಗಳನ್ನ ಕೊಲ್ಲಬಹುದು ಅನ್ನುವ ಲಿಸ್ಟ್ ಅನ್ನೇ ರೆಡಿ ಮಾಡಿದೆ. ಆ ಲಿಸ್ಟ್ನಲ್ಲಿ 700ಕ್ಕೂ ಹೆಚ್ಚು ಪ್ರಾಣಿಗಳನ್ನ ಪಟ್ಟಿ ಮಾಡಿದೆ. ಈ ಪ್ರಾಣಿಗಳನ್ನ ಕೊಂದು ಹಸಿವು ನೀಗಿಸಿಕೊಳ್ಳಿ ಅಂತ ಜನರಿಗೆ ಹೇಳಿದೆ. ಅಷ್ಟೇ ಅಲ್ಲ, ಪ್ರಾಣಿಗಳನ್ನ ಕೊಲ್ಲೋದಕ್ಕೆ ಬೇಟೆಗಾರರನ್ನ ಕೂಡ ಸರ್ಕಾರ ಕಾಡು ಪ್ರದೇಶಕ್ಕೆ ಕಳಿಸಿಕೊಟ್ಟಿದೆ. ಇಲ್ಲಿ ಜನರಿಗೆ ಕೂಡ ಪ್ರಾಣಿಗಳನ್ನ ಕೊಲ್ಲಬಹುದು. ಜೊತೆಗೆ ಸರ್ಕಾರ ಕೂಡ ಬೇಟೆಗಾರರಿಂದ ಪ್ರಾಣಿಗಳನ್ನ ಕೊಲ್ಲಿಸಿ ಬಡ ಜನರಿಗೆ ಅದನ್ನ ಉಚಿತವಾಗಿ ಹಂಚಲು ನಿರ್ಧಾರ ಮಾಡಿದೆ. ಅದರಲ್ಲೂ ಆನೆಗಳನ್ನ ಹೆಚ್ಚಾಗಿ ಕೊಲ್ಲುವಂತೆ ಸರ್ಕಾರ ಆದೇಶ ಮಾಡಿದೆ. ಆನೆಗಳನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ನಮೀಬಿಯಾದಲ್ಲಿ 24,000ಕ್ಕೂ ಹೆಚ್ಚು ಆನೆಗಳಿದೆ. ಹೀಗಾಗಿ ಆನೆಗಳ ಸಂಖ್ಯೆಯನ್ನ ಕಡಿಮೆ ಮಾಡೋದಕ್ಕೆ ಇಂಥದ್ದೊಂದು ನಿರ್ಧಾರ ಮಾಡಲಾಗಿದೆ ಅಂತ ಅಲ್ಲಿನ ಸರ್ಕಾರ ಹೇಳ್ತಾ ಇದೆ. ಈ ನಿರ್ಧಾರದ ಹಿಂದೆ ಮಾನವ ಹಾಗೂ ವನ್ಯಜೀವಿಗಳ ನಡುವಿನ ಸಂಘರ್ಷವನ್ನ ತಪ್ಪಿಸುವ ಉದ್ದೇಶ ಕೂಡ ಇದೆ. ಮೊದಲೇ ಬರಗಾಲದ ಪರಿಸ್ಥಿತಿ ಇದೆ, ಜನ ಹಸಿವಿನಿಂದ ಸಾವನ್ನಪ್ಪುತ್ತಿದ್ದಾರೆ.
ಹೀಗಿರುವಾಗ ಪ್ರಾಣಿಗಳ ಹಾವಳಿ ಹೆಚ್ಚಾದರೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಮೊದಲೇ ಪ್ರಾಣಿಗಳನ್ನ ಹತ್ಯೆ ಮಾಡ್ತಾ ಇದ್ದೇವೆ ಅಂತ ಅಲ್ಲಿನ ಸರ್ಕಾರ ಹೇಳ್ತಾ ಇದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಕಳೆದ 100 ವರ್ಷದಿಂದ ನಮೀಬಿಯಾ ಇಂಥದ್ದೊಂದು ಭೀಕರ ಬರಗಾಲವನ್ನ ನೋಡಿರಲಿಲ್ಲ. ಕಳೆದ ಆಗಸ್ಟ್ನಲ್ಲೇ ನಮೀಬಿಯಾದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿತ್ತು. ಒಂದು ದೇಶ ತುರ್ತು ಪರಿಸ್ಥಿತಿಯನ್ನೇ ಘೋಷಣೆ ಮಾಡಿದೆ ಅಂದ್ರೆ ಅಲ್ಲಿನ ಸಿಚುವೇಶನ್ ಯಾವ ರೀತಿ ಇರಬಹುದು ಒಮ್ಮೆ ನೀವೇ ಊಹೆ ಮಾಡಿ. ಇನ್ನು ಕೇವಲ ಮಾಂಸದ ಉದ್ದೇಶಕ್ಕಾಗಿ ಪ್ರಾಣಿಗಳನ್ನ ಕೊಲ್ತಾ ಇಲ್ಲ, ಬದಲಾಗಿ ಪ್ರಾಣಿಗಳು ಕೂಡ ನೀರು ಆಹಾರ ಇಲ್ಲದೆ ನರಳಿ ನರಳಿ ಪ್ರಾಣ ಬಿಡ್ತಾ ಇವೆ. ಯಾವ ಕಾಡಿನಲ್ಲಿ ಕೂಡ ನೀರಿಲ್ಲ, ಮೇವು ಕೂಡ ಇಲ್ಲ. ಹೀಗಾಗಿ ಪ್ರಾಣಿಗಳು ಕೂಡ ನರಳಿ ನರಳಿ ಸಾವನ್ನಪ್ಪುತ್ತಿವೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರಾಣಿಗಳ ಸಂಖ್ಯೆಯನ್ನ ಕಡಿಮೆ ಮಾಡಿದ್ರೆ ಸ್ವಲ್ಪ ಪ್ರಾಣಿಗಳಾದ್ರೂ ಪರಿಸ್ಥಿತಿಯಿಂದ ಬಚಾವ್ ಆಗಬಹುದು ಅನ್ನುವ ಉದ್ದೇಶ ಕೂಡ ಈ ನಿರ್ಧಾರದ ಹಿಂದಿದ್ಯಂತೆ. ಇನ್ನು ನಮೀಬಿಯಾ ಸರ್ಕಾರ ತೆಗೆದುಕೊಂಡ ನಿರ್ಧಾರದಂತೆ ಜಿಂಬಾಬ್ವೆ ಕೂಡ ಪ್ರಾಣಿಗಳನ್ನ ಹತ್ಯೆ ಮಾಡೋದಕ್ಕೆ ಆದೇಶ ಹೊರಡಿಸಿದೆ. 200 ಆನೆಗಳನ್ನ ಕೊಲ್ಲೋದಕ್ಕೆ ಅಲ್ಲಿನ ಸರ್ಕಾರ ಡಿಸೈಡ್ ಮಾಡಿದೆ. ನಿಮ್ಗೆ ಗೊತ್ತಿರಲೇಬೇಕಾದ ಸಂಗತಿ ಒಂದಿದೆ, ಜಿಂಬಾಬ್ವೆ ಅತಿ ಹೆಚ್ಚು ಆನೆಗಳನ್ನ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಜಿಂಬಾಬ್ವೆ ದೇಶವೊಂದರಲ್ಲೇ ಬರೋಬ್ಬರಿ 84,000 ಆನೆಗಳಿದ್ಯಂತೆ. ಅಲ್ಲಿನ ಸರ್ಕಾರ ಹೇಳುವ ಪ್ರಕಾರ ಜಿಂಬಾಬ್ವೆ ದೇಶದ ಆನೆಗಳ ಸಾಮರ್ಥ್ಯ ಕೇವಲ 40,000 ಮಾತ್ರ. ಆದರೆ ನಮ್ಮ ಬಳಿ ಸಾಮರ್ಥ್ಯಕ್ಕಿಂತ ಅಧಿಕ ಆನೆಗಳಿದೆ. ಹೀಗಾಗಿ ನಾವು ಆನೆಗಳನ್ನ ಹತ್ಯೆ ಮಾಡೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಅಲ್ಲಿನ ಸರ್ಕಾರ ತಾವು ತೆಗೆದುಕೊಂಡ ನಿರ್ಧಾರವನ್ನ ಸಮರ್ಥನೆ ಮಾಡಿಕೊಂಡಿದೆ. ಜಿಂಬಾಬ್ವೆ ಈ ಹಿಂದೆ ಕೂಡ ಇಂತಹ ನಿರ್ಧಾರಗಳನ್ನ ತೆಗೆದುಕೊಂಡಿತ್ತು. ಆನೆಗಳು ಮಿತಿ ಮೀರಿದ ಸಂದರ್ಭದಲ್ಲಿ ಆನೆಗಳನ್ನ ಕೊಲ್ಲೋದಕ್ಕೆ ಆದೇಶ ನೀಡ್ತಾ ಇತ್ತು. ಈ ಆನೆಗಳ ವಿಚಾರದಲ್ಲಿ ಕೆಲವು ದೇಶದ ಸರ್ಕಾರಗಳು ವಿಚಿತ್ರ ನಿರ್ಧಾರಗಳನ್ನೇ ತೆಗೆದುಕೊಂಡ ಉದಾಹರಣೆ ಇದೆ. ಬೋಟ್ಸ್ವಾನಾ ಅನ್ನುವ ದೇಶದಲ್ಲಿ ಪ್ರವಾಸಿಗರಿಗೆ ಕೂಡ ಆನೆಗಳನ್ನ ಬೇಟೆಯಾಡೋದಕ್ಕೆ ಅವಕಾಶ ಇತ್ತು. ಈ ರೀತಿ ಅವಕಾಶ ಕೊಡೋದಕ್ಕೆ ಕಾರಣ ಆ ದೇಶದಲ್ಲಿರುವ ಅತಿಯಾದ ಆನೆಗಳ ಸಂಖ್ಯೆ. ಬೋಟ್ಸ್ವಾನಾದಲ್ಲಿ 1,00,000ಕ್ಕೂ ಹೆಚ್ಚು ಆನೆಗಳಿದೆ. ಇದು ಅಲ್ಲಿನ ಸಾಮರ್ಥ್ಯಕ್ಕೂ ಮೀರಿದ ಸಂಖ್ಯೆ. ಹೀಗಾಗಿ ಅಲ್ಲಿ ಆನೆಗಳನ್ನ ಬೇಟೆಯಾಡೋದಕ್ಕೆ ಅವಕಾಶವನ್ನ ಸರ್ಕಾರವೇ ನೀಡಿತ್ತು. ಇದೀಗ ಇದೇ ನಿರ್ಧಾರವನ್ನ ಜಿಂಬಾಬ್ವೆ ಕೂಡ ತೆಗೆದುಕೊಂಡಿದೆ. ಇನ್ನು ಈ ದೇಶಗಳಿಗೆ ಇಂತಹ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡಿದ್ರೆ, ಮೊದಲ ಕಾರಣ ಭೌಗೋಳಿಕತೆ. ನಮೀಬಿಯಾದ ಹವಾಮಾನವೇ ಹಾಗೆ, ಅಲ್ಲಿ ಹೆಚ್ಚು ಮಳೆ ಆಗೋದಿಲ್ಲ. ಪ್ರತಿ ವರ್ಷ ಸರಾಸರಿ 10 ಇಂಚು ಮಳೆ ಸುರಿದ್ರೂ ಅದೇ ಹೆಚ್ಚು. ನಮೀಬಿಯಾ ಆಫ್ರಿಕಾ ಖಂಡದಲ್ಲಿರುವ ಅತ್ಯಂತ ಶುಷ್ಕ ಪ್ರದೇಶದ ದೇಶ. ಹೀಗಾಗಿ ನಮೀಬಿಯಾದಲ್ಲಿ ಬರಗಾಲದ ಪರಿಸ್ಥಿತಿ ಏನು ಹೊಸದಲ್ಲ. ಆದರೆ ಈ ಬಾರಿ ಮಾತ್ರ ಸಾಮಾನ್ಯಕ್ಕಿಂತ ಭೀಕರ ಬರಗಾಲ ಕಾಣಿಸಿಕೊಂಡಿದೆ. ಇನ್ನು ನಮೀಬಿಯಾ ಆರ್ಥಿಕ ಕುಸಿತವನ್ನ ಕೂಡ ಎದುರಿಸ್ತಾ ಇದೆ. ಬೆಲೆ ಏರಿಕೆ ಅನ್ನೋದು ತಾಂಡವವಾಡ್ತಾ ಇದೆ. ಅದರಲ್ಲೂ ಪೆಟ್ರೋಲ್ ಬೆಲೆ ಏರಿಕೆ ಅಂತೂ ಜನರನ್ನ ಪರಿಪರಿಯಾಗಿ ಕಾಡುತ್ತಿದೆ. ಪೆಟ್ರೋಲ್ ಬೆಲೆ ಏರಿಕೆ ಆದರೆ ಉಳಿದ ಅಗತ್ಯ ವಸ್ತುಗಳ ಬೆಲೆ ಕೂಡ ಹೆಚ್ಚಾಗುತ್ತೆ. ಇನ್ನು ನಮೀಬಿಯಾದಲ್ಲಿ ನಿರುದ್ಯೋಗ ಸಮಸ್ಯೆ ಕೂಡ ತುಂಬಾನೇ ಪ್ರಮಾಣದಲ್ಲಿದೆ. ಅಲ್ಲಿನ ಅರ್ಧಕ್ಕರ್ಧ ಯುವಕರಿಗೆ ಕೆಲಸವೇ ಇಲ್ಲ. ಹೀಗಾಗಿ ಹಲವು ಸಮಸ್ಯೆಗಳಿಂದ ನಲುಗಿದ್ದ ನಮೀಬಿಯಾ ದೇಶಕ್ಕೆ ಈಗ ಬರಗಾಲ ಕೂಡ ಗಾಯದ ಮೇಲೆ ಬರೆ ಎಳೆದು ಬಿಟ್ಟಿದೆ. ಇದೆಲ್ಲದರ ನಡುವೆ ನಮೀಬಿಯಾ ಸರ್ಕಾರದ ಮೇಲೆ ಅದೊಂದು ಆರೋಪ ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, 2 ತಿಂಗಳಲ್ಲಿ ನಮೀಬಿಯಾದಲ್ಲಿ ಚುನಾವಣೆ ಇದೆ. ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡೇ ಸರ್ಕಾರ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿದೆ ಅನ್ನುವ ಆರೋಪ ಕೇಳಿಬಂದಿತ್ತು. ಅಲ್ಲಿನ ಜನ ಹಸಿವಿನಿಂದ ನರಳುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಮೇಲೆ ಜನ ಸಹಜವಾಗಿಯೇ ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಜನರು ಹಸಿವಿನಿಂದ ನಲುಗಿರುವಾಗ ಮತ ಕೇಳೋದಕ್ಕೆ ಹೋದರೆ ಖಂಡಿತವಾಗಿಯೂ ಅದರಿಂದ ಹಿನ್ನಡೆಯಾಗುತ್ತೆ ಅಂತ ಅಲ್ಲಿನ ಸರ್ಕಾರಕ್ಕೆ ಚೆನ್ನಾಗಿಯೇ ಗೊತ್ತಿದೆ. ಇದೇ ಕಾರಣಕ್ಕಾಗಿಯೇ ಜನರ ಹಸಿವು ನೀಗಿಸಿ ಮತ ಕೇಳೋದಕ್ಕೆ ಹೊರಟಿದ್ಯಂತೆ ಅಲ್ಲಿನ ಆಡಳಿತ ಪಕ್ಷ. ಅದೇನೇ ಇರಲಿ, ಮನುಷ್ಯ ಮಾಡಿದ ತಪ್ಪಿಗೆ ಪ್ರಾಣಿಗಳಿಗೆ ಶಿಕ್ಷೆ ಆಗ್ತಾ ಇರೋದಂತೂ ಸತ್ಯ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.